ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಪ್ರಕರಣ ನಡೆದಿತ್ತಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಅದು ಜೋರಾಗಿದೆ. ಈಗ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಿಎಂ ಹಾಗೂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬೃಹತ್ ಪ್ರತಿಭಟನೆ ಬಳಿಕ ರಾಜ್ಯಪಾಲರಿಗೂ ಬಿಜೆಪಿ ದೂರು ಕೊಡೋಕೆ ಮುಂದಾಗಿದೆ. ಹಾಗೆ ನೋಡಿದ್ರೆ ರಾಜ್ಯಪಾಲರು ಅವತ್ತು ವಿಧಾನಸೌಧದ ಮುಂಭಾಗ ಇದ್ರು ಕಾರ್ಯಕ್ರಮದಲ್ಲಿ. ಅಂದರೆ ಅದು ಕಾಂಗ್ರೆಸ್ನವ್ರು ಇನ್ವೈಟ್ ಮಾಡಿದ್ರು ಬಿಡಿ. ಬಟ್ ಇದೀಗ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬೃಹತ್ ಪ್ರತಿಭಟನೆ ಆದಮೇಲೆ ರಾಜ್ಯಪಾಲರಿಗೂ ಬಿಜೆಪಿ ದೂರು ಕೊಡೋಕೆ ತಯಾರಿ ಮಾಡ್ಕೊಳ್ತಾ ಇದೆ. ಸ್ಟ್ಯಾಂಪೇಡ್ ಆಗೋದಕ್ಕೆ ಪೊಲೀಸರು ಮಾಡೋ ಸಾಕಷ್ಟು ಸಂಖ್ಯೆನಲ್ಲಿ ಇರಲಿಲ್ಲ. ಅದಕ್ಕೆ ಈ ಸ್ಟ್ಯಾಂಪೇಡ್ ಆಯ್ತು. ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸರು ಹೇಳಿದ್ರು ಮಾರನೇ ದಿನನೇ 4ನೇ ತಾರೀಕೆ ಕಾರ್ಯಕ್ರಮ ಬೇಡ, 3-4 ದಿನ ಬಿಟ್ಟು ಕಾರ್ಯಕ್ರಮ ಮಾಡೋಣ ಅಂತ. ಆದ್ರೆ ಪೊಲೀಸ್ ಅಧಿಕಾರಿಗಳ